ಇದರಲ್ಲಿ ಯಾವುದು ರಾಜಕೀಯ ಇಲ್ಲ. ನೀವೇ ಆಲೋಚನೆ ಮಾಡಿ. ನಿಮ್ ಕಣ್ಣೆದುರುಗಡೆ ಮರಗಳತನ ಆಗಿದೆ. 126 ಮರಗಳ ಕಡಿದಿದ್ದಾರೆ. ಅದು ಸುಳ್ಳ? ಮತ್ತೆ ನೋಡಿ, FIR ಅಲ್ಲಿ ಇವತ್ತು ಅಗ್ರಿಮೆಂಟ್ ಮಾಡಿಕೊಂಡಿದ್ದೆಯಾ? ಇದೇ ಇಲ್ಲ. ಕೇಳಬೇಕಾಗಿತ್ತು. ಶುಂಠಿ ಬೆಳಿತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡು ಆ ಜಮೀನು ತೆಗೆದುಕೊಂಡು ಇವತ್ತು ಕಟಾವ್ ಮಾಡ್ಲಿಕ್ಕೆಲ್ಲ ಹಚ್ಚಿದ್ದೆಲ್ಲ ಇಟ್ಕೊಂಡು ಮತ್ತೆ ಈಗ ನನ್ನ ಹೆಸರು ಅದರಲ್ಲಿಲ್ಲ ಇದರಲ್ಲಿಲ್ಲ ಅಂತೇಳಿ ಹೇಳುವಂಥದ್ದು ಏನು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ. ನೋಡಿ, ತನಿಖೆ ಆಗ್ತದೆ. FIR ತತ್ಕ್ಷಣ ಆಗ್ತದೆ. ಅದು ಪ್ರಥಮ ವರದಿ ಯಾರು ಜಮೀನಲ್ಲಾಗಿದೆ ಏನಿಲ್ಲ ಅಂತ ಹೇಳಿ ಅದು FIR ದಾಖಲಿಸ್ತಾರೆ. ಅದಾದ್ಮೇಲೆ ಇವತ್ತು ತನಿಖೆ ಆಗ್ತದೆ. ತನಿಖೆಯಲ್ಲಿ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಯಾರ್ಯಾರು ಬರ್ತಾರೋ ಅವ್ರ ಹೆಸರು ಮತ್ತೆ ಚಾರ್ಜ್ ಶೀಟ್ ಅಲ್ಲಿ ಬರುತ್ತೆ, ಆರೋಪ ಪಟ್ಟಿಯಲ್ಲಿ ಹಾಕ್ತಾರೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ಗಮನಕ್ಕೆ ಬಂದಿಲ್ಲ. ನೋಡಿ, ಈಗ ಕಾನೂನು ಎಲ್ಲರಿಗೂ ಒಂದೇ ಇದೆ, ಒಬ್ರಿಗೊಂದಿಲ್ಲ. ಈಗಾಗಲೇ ಹೇಳಿದ್ದೇನೆ, ಮತ್ತೆ ಪುನಃ ಪುನರುಚ್ಚರಿಸುವ ಅಗತ್ಯ ಇಲ್ಲ. ನೋಡಿ ಕೇಳಿ, ಯಾವುದೇ ಪ್ರಕರಣಗಳು ರಾಜ್ಯದಾದ್ಯಂತ 10 ಪ್ರಕರಣಗಳು ನಡೀತಾ ಇರ್ತವೆ. ಅಂಥದ್ರಲ್ಲಿ ಆಯಾ ರೇಂಜ್ ಆಫೀಸರ್ಸ್ ಇರ್ಬೋದು, ಜಿಲ್ಲಾ ಮಟ್ಟದ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಕಾನೂನು ರೀತಿ ಅವರು ಕ್ರಮ ಜರುಗಿಸಬೇಕಾಗ್ತದೆ, ಜರುಗಿಸ್ತಾರೆ. ಒಂದು ವೇಳೆ ಜರುಗಿಸಿಲ್ಲ ಅಂತ ಹೇಳಿದ್ರೆ ಅವ್ರ ಜವಾಬ್ದಾರಿ ಆಗ್ತದೆ. ಅಂತ ಸಮಯದಲ್ಲಿ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಳ್ಳುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.